ಎಲ್ಲ ಸಮಾಜದ ನಾಗರಿಕರಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕುಲವೆಂದು ಯಾಕೆ ಹೊಡೆದಾಡ್ತಿದ್ದೀರಾ, ಜಾತಿ 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 ಅಂತೇಳಿ ಯಾಕೆ ಹೊಡೆದಾಡ್ತಿದ್ದೀರಾ? ನಾವು ತಿಂತಕ್ಕಂಥ ಅನ್ನ, ನಾವು ಸೇವಿಸ್ತಕ್ಕಂಥ ಗಾಳಿ, ನಾವು ಕುಡಿತಕ್ಕಂಥ ನೀರು ಅದು ಯಾವುದಾದ್ರೂ ಜಾತಿಯವರು ಅಂತ ಕೇಳುತ್ತಾ? ಆದರೆ ಈ ಮನುಷ್ಯ ಇದನ್ನಲ್ಲ, ಆದರೂ ಆ ಜಾತಿ ಈ ಜಾತಿ ಅಂತ ಹೇಳ್ಬಿಟ್ಟು ಕಚ್ಚಾಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹಿತ ಒಂದು ಸಮಾಜಕ್ಕೆ ಒಂದು ಜಾತೀಯತೆಯ ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥ ಮಹಾನುಭಾವರು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಹಿತ ತಿಂತಕ್ಕಂಥ ಅನ್ನ, ನೀರು, ಗಾಳಿ ಎಲ್ಲರೂ ಸೇವಿಸ್ತೀವಿ. ನಾವು ಎಲ್ಲರೂ ಸಹಿತ ಒಂದಾಗಿ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ದಿನ ನಮ್ಮ ಎಲ್ಲ ಸಮಾಜದ ನಾಗರಿಕರಿಗೆ ಒಂದು ಜೀವನದ ಸಂದೇಶವನ್ನು ನೀಡಿರ್ತಕ್ಕಂಥ ಭಕ್ತ ಶ್ರೇಷ್ಠ ಕನಕದಾಸರು ಅಂದರೆ ನಮ್ಮ ದಾಸಶ್ರೇಷ್ಠರು. ಹಲವಾರು ಕೃತಿಗಳನ್ನು ಅವರು ಬರೆದಿದ್ದಾರೆ. ತಮಗೆಲ್ಲರೂ ಗೊತ್ತಿರ್ಬೋದು, ಮೋಹನ ತರಂಗಿಣಿ ಕೃತಿ ಬರೆದಿದ್ದಾರೆ, ರಾಮಧಾನ್ಯ ಚರಿತೆ ಕೃತಿಯನ್ನು ಬರೆದಿದ್ದಾರೆ. ಇನ್ನು ಹಲವಾರು ಕೃತಿಗಳ ಮೂಲಕ ಸಮಾಜದ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸುವಲ್ಲಿ ಹಲವಾರು ಪಾತ್ರವನ್ನು ವಹಿಸಿದ್ದಾರೆ. ಸುಮಾರು 97 ವರ್ಷಗಳ ಕಾಲ ಜೀವನವನ್ನು ಸಾಗಿಸಿ ಸಮಾಜದ ಅಂಕುಡೊಂಕುಗಳನ್ನೆಲ್ಲವನ್ನೂ ಸಹಿತ ಸರಿದಾರಿಗೆ ತರುವಲ್ಲಿ ಅವರ ಪಾತ್ರ ಭಾಳ ಇದೆ. ಈ ದಿನ ಅವರ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ನಾವೇನು ಈಗ ಅಲ್ಲಿಂದಲೂ ಸಹಿತ ಇಲ್ಲಿವರೆಗೂ ಸಹಿತ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಈ ದಿನ ನಮ್ಮನ್ನೆಲ್ಲ ಕರೆದುಬಿಟ್ಟು ಈ ದಿನ ನಮ್ಮ ಕನಕಪದಿನ ಸಹಕಾರ ಸಂಘದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಡಳಿತ ಮಂಡಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.